ಹಾಯ್ ಹೆಲೋ ವೆಲ್ಕಮ್ ಟು ಯಶವಂತ್ ಖುಷಿ ಚಾನಲ್. ಅಕ್ಕನ ಜೊತೆ ಮದುವೆ, ತಂಗಿಯ ಜೊತೆ ಸಂಸಾರ. ಆತನ ಹೆಸರು ಚಂದ್ರ. ಆತನ ಸೌಂದರ್ಯ ಸಹ ಹಾಗೇ ಇರುತ್ತದೆ. ಒಳ್ಳೆಯ ಸಂಸ್ಕಾರ, ವಿದ್ಯಾಭ್ಯಾಸ, ಸಂಪ್ರದಾಯಗಳೆಂದರೆ ಆತನಿಗೆ ತುಂಬ ಗೌರವ. ಈಗ ಇರುವ ಪಾಸ್ಟ್ ಕಲ್ಚರಲ್ಲಿ ಚಂದ್ರ ತನ್ನ ಸ್ಟಡಿ ಕಂಪ್ಲೀಟ್ ಮಾಡಿದನು. ಆದರೆ ಲವ್ ಅನ್ನುವುದು ಟ್ರ್ಯಾಶ್. ಲೈಫ್ ಅನ್ನುವುದು ನಮ್ಮ ಕೈಯಲ್ಲಿಯೇ ಇದೆ. ನಾವು ಹೇಗೆ ಬದಲಾಯಿಸಿಕೊಂಡರೆ ಹಾಗೆ ಅಂದುಕೊಳ್ಳುವ ಒಬ್ಬ ಸಾಧಾರಣ ಉದ್ಯೋಗಿ. ಚೆನ್ನಾಗಿ ಓದಿಕೊಂಡಿದ್ದಾನೆ, ಜಾಬ್ ಮಾಡುತ್ತಿದ್ದಾನೆ. ಸಿಟಿಯಲ್ಲಿ ಮನೆ ಇದೆ, ಊರಿನಲ್ಲಿ ಜಮೀನುಗಳು ಇದ್ದಾವೆ. ಹುಡುಗ ತುಂಬ ಸುಂದರವಾಗಿದ್ದಾನೆ ಎಂದು ಮದುವೆಯ ಬ್ರೋಕರ್ ತಂದ ಸಂಬಂಧಗಳೆಲ್ಲ ಚಂದ್ರ ನೋಡಿದನು. ಒಬ್ಬ ಹುಡುಗಿಯ ಹತ್ತಿರ ಸ್ಟ್ರಕ್ ಆಗಿ ಹೋದನು. ಆ ಹುಡುಗಿಯ ಫ್ಯಾಮಿಲಿ ಡೀಟೇಲ್ಸ್ ನೋಡಿದನು. ಆಕೆಗೆ ಒಬ್ಬ ಅಣ್ಣ, ಒಬ್ಬ ತಂಗಿ ಇದ್ದಾರೆ. ಆಕೆ ತುಂಬ ಚೆನ್ನಾಗಿ ಓದಿಕೊಂಡಿದ್ದಾಳೆ. ಅಣ್ಣನಿಗೆ ಮದುವೆಯಾಗಿದೆ. ಎರಡನೇ ಹುಡುಗಿ ರೇವತಿ. ಅವರ ಕುಟುಂಬ ಸಹ ಪದ್ಧತಿಯಾಗಿಯೇ ಇದೆ ಎಂದು ಚಂದ್ರ ಓಕೆ ಮಾಡಿದನು. ಇಬ್ಬರು ಕುಟುಂಬಗಳು ಇಷ್ಟಪಟ್ಟರು. ರೇವತಿ ಚಂದ್ರ ಮದುವೆ ಅಂಗರಂಗ ವೈಭವವಾಗಿ ನಡೆಯಿತು. ಬಂದ ಬಂಧು ಮಿತ್ರರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ವಧುವರರನ್ನು ಆಶೀರ್ವದಿಸಿ ಎಲ್ಲರೂ ಹೊರಟು ಹೋದರು. ರೇವತಿ ಅತ್ತೆಯವರ ಮನೆಗೆ ಬಂದಳು. ಅತ್ತೆ ಮನೆಯಲ್ಲಿ ಸಹ ತುಂಬ ಚೆನ್ನಾಗಿ ರಿಸೆಪ್ಷನ್ ನಡೆಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ನವ ವಧುವರನ ಕೈಯಲ್ಲಿ ಮಾಡಿಸಿದರು. ಅತ್ತೆ ಮನೆಯಲ್ಲಿ ಶಾಸ್ತ್ರಗಳು ಮುಗಿದ ನಂತರ ಮತ್ತೆ ತವರು ಮನೆಗೆ ಹೋದರು. ಅಲ್ಲೇ ಅಸಲು ಕತೆ ಶುರುವಾಯಿತು. ಯಾವ ಹೆಣ್ಣು ಮಗುವಿಗಾದರೂ ತವರು ಮನೆಯಲ್ಲಿ ಮೊದಲನೇ ರಾತ್ರಿಯ ಏರ್ಪಾಟುಗಳು ಇರುತ್ತವೆ. ಚಂದ್ರ ಆ ದಿನಕ್ಕೋಸ್ಕರ ತನ್ನ ವಯಸ್ಸನ್ನು, ತನ್ನೊಳಗೆ ಇರುವ ತಾಪವನ್ನು, ತನ್ನ ವರ್ಜಿನಿಟಿಯನ್ನು ಇಷ್ಟು ದಿನ ಸೇಫಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಈ ದಿನ ಅವು ಎಲ್ಲ ತನ್ನ ಜೀವನ, ಹೆಂಡತಿಯ ಜೊತೆ ಎಲ್ಲ ಹೊಸದಾಗಿ ತನ್ನ ಜೀವನವನ್ನು ಪ್ರಾರಂಭಿಸಲು ತಹತಯಿಸುತ್ತಿದ್ದಾನೆ. ಆತನ ಫ್ರೆಂಡ್ಸ್ ತುಂಬ ಜನ ಅನುಭವ ಇರಬೇಕು ಕಣೋ, ನಾಳೆ ನೀನು ಮದುವೆ ಮಾಡಿಕೊಂಡರು ಅಂದರೂ ಸಹ ತನ್ನ ಅನುಭವವಾದರೂ, ತನ್ನ ಮನಸ್ಸಾದರೂ, ತನ್ನ ಶರೀರವಾದರೂ, ತನ್ನ ಪ್ರೀತಿಯಾದರೂ ಯಾವುದಾದರೂ ಸರಿ ನನ್ನ ಹೆಂಡತಿಯ ಜೊತೆನೇ ಎಂದು ತಾಳಿ ಕಟ್ಟಿ ತನ್ನವಳನ್ನಾಗಿ ಮಾಡಿಕೊಂಡನು. ಇನ್ನೂ ಒಂದಾಗಬೇಕೆಂದು ಹಾರಾಟ ಬೀಳುತ್ತಿದ್ದಾನೆ. ಹಾಗೋ ಹೀಗೋ ಮುಹೂರ್ತಗಳು ಸೆಟ್ಟಾಗಿ ಅವರಿಗೆ ಮೊದಲನೇ ರಾತ್ರಿ ಏರ್ಪಾಟುಗಳು ಶುರುವಾದವು. ಚಂದ್ರ ಏನೋ ಖುಷಿಯಾಗಿ ಬಿಳಿಯ ಬಟ್ಟೆಗಳು ಹಾಕಿಕೊಂಡು ಕಾಣಿಸುತ್ತಿದ್ದರೆ ಫ್ರೆಂಡ್ಸ್ ತುಂಬ ವಿಧವಾಗಿ ಆಟ ಆಡಿಸುತ್ತಿದ್ದರೂ ಸರಿ. ಹೋಗ್ರೋ, ನಿಮ್ಮ ಹಾಗೆ ನನಗೆ ಅನುಭವ ಇಲ್ಲದಿದ್ದರೂ ಸರಿ, ನನ್ನ ಹೆಂಡತಿಯ ಜೊತೆ ನನ್ನ ತುಂಬು ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅನ್ನುತ್ತಾ ಪರ್ಫ್ಯೂಮ್ ಹೊಡೆದುಕೊಂಡು ಅತ್ತೆ ಮನೆಯಲ್ಲಿ ಮೊದಲನೇ ರಾತ್ರಿ ಏರ್ಪಾಟುಗಳಿಗೋಸ್ಕರ ಸಿದ್ಧಪಡಿಸಿದ ಪ್ರತ್ಯೇಕವಾದ ರೂಮಿನೊಳಗಡೆ ಯಾವಾಗ ಹೋಗಬೇಕು, ಯಾರು ಕರೆಯುತ್ತಾರೆ ಎಂದು ಕಾತುರದಿಂದ ಎದುರು ನೋಡುತ್ತಿದ್ದಾನೆ. ಹಾಗೆ ಆಲೋಚನೆಗಳೇ ಇದ್ದ ಚಂದ್ರಗೆ ರೇವತಿ ಹತ್ತಿರದಿಂದ ಕರೆ ಒಬ್ಬ ಚಿಕ್ಕ ಹುಡುಗನಿಂದ ಬಂತು. ಅಣ್ಣ, ಅಕ್ಕ ನಿನ್ನ ಜೊತೆ ಮಾತನಾಡಬೇಕಂತೆ ಎಂದು ಹೇಳಿ ಹೊರಟು ಹೋದನು. ಚಂದ್ರ ಅನ್ನೋ ಫ್ರೆಂಡ್ಸ್ ಆಟ ಆಡಿಸುತ್ತಿದ್ದಾರೆ. ನಿನ್ನ ಹಾಗೆ ಆಕೆಗೆ ಏನೇನು ಕೋರಿಕೆಗಳು ಇದ್ದಾವೋ ತಿಳಿದುಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡು ಹೋಗು ಅಂದರು. ರೇವತಿ ಅಂದ ಚಂದಗಳು ಚಂದ್ರ ಅನ್ನು ತುಂಬ ಹುಚ್ಚೆಬ್ಬಿಸುತ್ತಿದ್ದಾವೆ. ಆದರೆ ಇಲ್ಲಿಯ ತನಕ ಹೆಂಡತಿ ಆಗಿ 5 ದಿನ ಆಗುತ್ತಿದ್ದರೂ ಸರಿ, ಮುತ್ತುಗಳು ಮುದ್ದಾಟ ಸಹ ಎಲ್ಲ ಮೊದಲನೇ ರಾತ್ರಿಯಿಂದಲೇ ಎಂದು ಟಚ್ ಸಹ ಮಾಡಲಿಲ್ಲ. ಆತನ ಕೈಗಳು ಆಕೆಯನ್ನು ಮುಟ್ಟಬೇಕೆಂದು ಹಾರಾಟ ಬೀಳುತ್ತಿದ್ದರೆ ಪೊಟ್ಟು ಹಿಡಿದುಕೊಂಡು ಎಲ್ಲ ಮೊದಲನೇ ರಾತ್ರಿಯ ಮಂಚದ ಮೇಲೆ ಎಂದು ಆಸೆಯಿಂದ ಆಕೆಯನ್ನು ನೋಡುತ್ತಿದ್ದಾನೆ. ರೇವತಿ ಚಂದ್ರ ಬಂದಿದ್ದು ನೋಡಿ ಸ್ವಲ್ಪ ನಾಚಿಕೆ ಪಡುತ್ತಾ, ರೀ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಕರೆದೆನು ಎಂದು ಅಂದಳು. ಚಂದ್ರ, ಫಸ್ಟ್ ನೈಟ್ ರೂಮಿನಲ್ಲಿ ಇಬ್ಬರು ಏಕಾಂತವಾಗಿ ಮಾತನಾಡಿಕೊಳ್ಳುತ್ತೇವೆ ಅಲ್ವಾ, ಹೀಗೆ ಹೊರಗಡೆ ಬಂದು ಮಾತನಾಡಬೇಕಾದ ಅವಸರ ಏನಿದೆ ಅಂದನು. ರೇವತಿ, ನನ್ನ ವಯಸ್ಸು 28 ವರ್ಷ. ಈಗ ಇಲ್ಲಿಯ ತನಕ ಮದುವೆ ಯಾಕೆ ಆಗಲಿಲ್ಲ ಅನ್ನುತ್ತೀರೇನೋ. ನಾನು ಓದಿಕೊಂಡಿದ್ದರೂ ಸಹ ನನಗೆ ಹೆಣ್ಣು ಮಕ್ಕಳೇ ಫ್ರೆಂಡ್ಸ್ ಆಗಿ ಇದ್ದರು. ನನಗೆ ಸ್ವಲ್ಪ ಗಂಡು ಮಕ್ಕಳೆಂದರೆ ಮೊದಲಿನಿಂದಲೂ ಭಯನೇ. ಅದಕ್ಕೆ ನಮ್ಮ ಅಣ್ಣ, ನಮ್ಮ ತಂದೆ ತುಂಬ ಸಂಬಂಧಗಳು ತಂದರೂ ಸಹ ಮದುವೆಗೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ. ನಮಗೆ ಸಂಬಂಧ ಸೆಟ್ ಆದಾಗ ನೀವು ನನ್ನನ್ನು ತುಂಬ ಇಷ್ಟಪಟ್ಟಿದ್ದೀರಿ ಎಂದು ನಿಮ್ಮ ಮಾತುಗಳಿಂದ, ನಿಮ್ಮ ನೋಟದಿಂದ ನನಗೆ ಅರ್ಥವಾಯಿತು. ಅದಕ್ಕೆ ನಿಮ್ಮನ್ನು ನಾನು ಸಹ ಇಷ್ಟವಾಗಿ ಮದುವೆ ಮಾಡಿಕೊಂಡೆ. ಆದರೆ ಮೊದಲ ರಾತ್ರಿ ಅಂದರೆ ನನಗೆ ಸ್ವಲ್ಪ ನಾಚಿಕೆ, ಭಯ. ನಮಗೆ ಇಲ್ಲಿ ನಡೆಯುವ 3 ರಾತ್ರಿಗಳು ನಮ್ಮ ರೂಮಿನಲ್ಲಿ ಲೈಟ್ ಇರಬಾರದು. ಹಾಗೆ ಇದ್ದರೆ ನಾನು ನಿಮಗೆ ಹತ್ತಿರ ಆಗುವುದಿಲ್ಲವೇನೋ
ಎಂಬ ಭಯ ಆಗುತ್ತಿದೆ. ಈ ವಿಷಯ ನಿಮಗೆ ರೂಮಲ್ಲಿ ಸಹ ಹೇಳಬಹುದು. ಆದರೆ ಅಲ್ಲಿಗೆ ಬಂದಾಗ ನೀವು ಡಿಸಪಾಯಿಂಟ್ ಆಗ್ತೀರಾ. ಈಗಲೇ ಆದರೆ ಪ್ರಿಪೇರ್ ಆಗಿ ಇರುತ್ತೀರಾ. ನಿಮಗೆ ಹಾಗೆ ಇಷ್ಟ ಆಗುವುದಿಲ್ಲ ಅಂದರೆ ನಾವು ಇನ್ನು ಸ್ವಲ್ಪ ದಿನಗಳ ನಂತರ ಇಟ್ಟುಕೊಳ್ಳೋಣ. ನನ್ನ ಮನಸ್ಸಿನಲ್ಲಿನ ಮಾತು ಹೇಳುತ್ತಿದ್ದೇನೆ ಎಂದು ಮೌನವಾಗಿ ನಿಂತುಕೊಂಡಿದ್ದಾಳೆ. ಚಂದ್ರಗೆ ರೇವತಿ ಅಂದ ಚಂದಗಳೇ ಅಲ್ಲದೆ ಆಕೆ ಮಾತುಗಳು ಸಹ ಇಷ್ಟ ಆದವು. ಪ್ರೀತಿ ಪ್ರೇಮ ಎಂದು ಹೋಗಲಿಲ್ಲ. ಮದುವೆ ಎಂದರೆ ಗಂಡ ಹೆಂಡತಿ ಒಂದಾಗಬೇಕು. ಆಕೆಗೆ ಗಂಡಸರು ಅಂದರೇನೆ ಭಯ ಅನ್ನುತ್ತಿದ್ದಾಳೆ. ಆಕೆ ಏನು ನನಗೆ ಬೇಡ ಅನ್ನುತ್ತಿಲ್ಲ ಅಲ್ವಾ? ಲೈಟ್ ಇದ್ದರೇನು ಇಲ್ಲದಿದ್ದರೇನು ನನ್ನ ಹೆಂಡತಿ ಜೊತೆನೇ ಅಲ್ವಾ ಅಂದುಕೊಂಡನು. ನಿನ್ನ ಇಷ್ಟ ರೇವತಿ, ನಿನ್ನ ಮಾತುಗಳು ನಾನು ಬೇಡ ಅನ್ನುವುದಿಲ್ಲ. ಆದರೆ ನನಗೂ ಸಹ ಕೆಲವು ಕೋರಿಕೆಗಳು ಇದ್ದಾವೆ. ಅವು ಮಾತ್ರ ನಮ್ಮ ಮೊದಲನೇ ರಾತ್ರಿಯಲ್ಲಿ ದೂರ ಇಡಬೇಡ ಅಂದನು. ರೇವತಿ ನಾಚಿಕೆ ಪಡುತ್ತಾ ನಿಮ್ಮ ಇಷ್ಟ, ಹೇಗಿದ್ದರೂ ನನಗೆ ಇಷ್ಟನೇ ಎಂದು ಅಲ್ಲಿಂದ ಹೊರಟು ಹೋದಳು. ಚಂದ್ರ ಕುಣಿದು ಕುಪ್ಪಳಿಸುತ್ತಾ ಆನಂದಪಟ್ಟನು. ಮೊದಲು ರಾತ್ರಿಯನ್ನು ಆತನಿಗೆ ಅನುಕೂಲವಾಗಿ ಬದಲಾಯಿಸಿಕೊಂಡರೆ ನಂತರ ಲೈಟ್ ಬಗ್ಗೆ ನೋಡಿಕೊಳ್ಳೋಣ ಅಂದುಕೊಂಡನು. ಆದರೆ ಆತನ ಜೀವನಕ್ಕೆ ಆತ ಬೆಳೆಸಿಕೊಂಡ ಆಸೆಗಳೆಲ್ಲ ಆಫ್ ಮಾಡುತ್ತಾಳೆಂದು ಅಂದುಕೊಳ್ಳಲಿಲ್ಲ. ಹಾಗೆ ಇಬ್ಬರು ಮೊದಲ ರಾತ್ರಿಗೆ ಸಿದ್ಧರಾದರು. ಚಂದ್ರ ಬರುವ ತನಕ ಆ ರೂಮ್ ಹೂವಿನ ಪರಿಮಳಗಳಿಂದ ಇದೆ. ಆದರೆ ಏನು ಅಷ್ಟಾಗಿ ಕಾಣಿಸುತ್ತಿಲ್ಲ, ಎಲ್ಲ ಕತ್ತಲಾಗಿದೆ. ಆ ರೂಮಿಗೆಲ್ಲ ಒಂದೇ ಕಿಟಕಿ, ಅದು ತುಂಬ ಚಿಕ್ಕದಾಗಿದೆ. ಆ ರೂಮಿನೊಳಗಡೆ ಇರುವೆಲ್ಲ ಎಲ್ಲ ಎಲ್ಲಿಂದಲ್ಲಿ ಇದ್ದಾವೆ. ಬಿಳಿಯ ಹೂಗಳಲ್ಲಿ ಸ್ವಲ್ಪ ಮನುಷ್ಯ ಆಕಾರ. ಆಕೆ ಹೆಂಡತಿ ಆತನಿಗೋಸ್ಕರ ಎದುರು ನೋಡುತ್ತಿದ್ದಾಳೆ ಅಂದುಕೊಂಡು ಹೋದನು. ಆಕೆಯನ್ನು ಹಿಂದುಗಡೆಯಿಂದ ತಪ್ಪಿಕೊಂಡು ಕತ್ತಿನ ಸುತ್ತ ಮುತ್ತುಗಳು ಕೊಟ್ಟರೆ ರೋಹಿಣಿ ಆಕೆಯ ಕೈಗಳಿಂದ ಆತನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆಕೆಯಲ್ಲಿ ಹುಟ್ಟುತ್ತಿರುವ ಆಸೆಗೆ ಸಣ್ಣಗೆ ವಿಧವಿಧವಾದ ಸೌಂಡ್ಸ್ಗಳು ಆಕೆಯ ಗಂಟಲಿಂದ ಬೇಡ ಅಂದರೂ ಹೊರಗಡೆ ಬರುತ್ತಿದ್ದವೆ. ಚಂದ್ರ ಲೈಟ್ ಅಂದರೆ ನಾಚಿಕೆ ಅಂದಳು. ಆದರೆ ಲೈಟ್ ಇಲ್ಲದಿದ್ದರೂ ಆಕೆಯ ಕೋಪರೇಷನ್ ಚೆನ್ನಾಗೇ ಇದೆ ಅಂದುಕೊಂಡನು. ಆತ ಇಷ್ಟು ದಿನ ಇದ್ದ ವಿರಹವನ್ನು, ತಾಪವನ್ನು, ಆತನ ವರ್ಜಿನಿಟಿಯನ್ನು ಆಕೆಗೆ ಅರ್ಪಿಸಿದನು. ಹಾಗೆ ಮಾತುಗಳು ಇಲ್ಲದೆ ಚಂದ್ರ ಮಾಡುತ್ತಿರುವುದಕ್ಕೆ ರೋಹಿಣಿ ಪರವಶಳಾಗಿ ಆತನನ್ನು ಆಕೆಯೊಳಗಡೆ ಕರೆದುಕೊಳ್ಳುತ್ತಾ ಆಕೆಯನ್ನು ಆತನಿಗೆ ಅರ್ಪಿಸುತ್ತಾ ಇದ್ದರೆ ಚಂದ್ರ ಆಕಾಶದೊಳಗಡೆ ಹೋಗಿ ನಕ್ಷತ್ರಗಳ ಜೊತೆ ಆಟ ಆಡುತ್ತಿದ್ದಂತೆ ಅನಿಸಿ ಆಕೆಯನ್ನು ಮುದ್ದಾಡುತ್ತಾ ಇಬ್ಬರೂ ಒಂದಾದರು. ಅಲ್ಲಿಯ ತನಕ ತಾಪಕ್ಕೆ ಸಣ್ಣನೆಯ ಶಬ್ದಗಳು ಬಂದವು. ಆತನು ಆಕೆಯೊಳಗಡೆ ಸೇರಿದಾಗ ಆ ಬಾಧೆಯನ್ನು ಭರಿಸಲಾರದೆ ಕಿರುಚಬೇಕೆಂದು ನೋಡಿದಳು. ಚಂದ್ರಗೆ ಗೊತ್ತು, ಮೊದಲ ರಾತ್ರಿ ಯಾವ ಹೆಣ್ಣು ಮಗುವಾದರೂ ಎಷ್ಟು ನೋವು ತಡೆದುಕೊಳ್ಳುತ್ತಾಳೆ ಎಂದು. ಆಕೆಗೆ ಪೇಯ್ನ್ ಕಡಿಮೆಯಾಗುವುದಕ್ಕೆ ಆಕೆಯ ತುಟಿಗಳನ್ನು ಆಸ್ವಾದಿಸುತ್ತಾ ನಿಧಾನವಾಗಿ ಅವುಗಳನ್ನು ಲಾಲಿಸುತ್ತಾ ಆಕೆಗೆ ಬಾಧೆ ಪ್ಲೇಸ್ ಅಲ್ಲಿ ಸುಖವನ್ನು ಪರಿಚಯ ಮಾಡಿ ಆಕೆಯ ಜೊತೆ ಆತನು ಪರವಶಿಸಿ ಪ್ರಣಯ ಕಾವ್ಯಕ್ಕೆ ಸ್ವೀಕಾರ ಹಾಡುತ್ತಾ ಸೃಷ್ಟಿ ಕಾರ್ಯವನ್ನು ಮುಗಿಸುವ ತನಕ ಇಬ್ಬರಲ್ಲಿಯೂ ದೇಹದ ತಾಪ ತಣ್ಣಗಾಗಿ ಬೆವರಿನಿಂದ ಅಲ್ಲಾಡುತ್ತಾ ಎಸಿಯನ್ನು ಎಷ್ಟು ಅಡ್ಜಸ್ಟ್ ಮಾಡಿಕೊಂಡರೂ ಇಬ್ಬರಲ್ಲಿಯೂ ಆಯಾಸ ಅನ್ನುವುದು ಇಬ್ಬರಿಗೂ ಚೆನ್ನಾಗಿ ತಿಳಿಯುತ್ತಿದೆ. ರೋಹಿಣಿ ಚಂದ್ರನ ಆರ್ಭಟವನ್ನು ತಡೆದುಕೊಳ್ಳಲಾಗದೆ ಆಕೆ ಪ್ರಿಪೇರ್ ಆಗಿ ಇಲ್ಲದೆ ಸುಸ್ತಾಗಿ ಆತನ ಮೇಲೆ ವಾಲಿದಳು. ಚಂದ್ರನ ಆವೇಶ ತಣ್ಣಗಾಗದೆ ರೋಹಿಣಿಯನ್ನು ಎಬ್ಬಿಸೋಣ ಎಂದು ಎಷ್ಟು ಪ್ರಯತ್ನಿಸಿದರೂ ಆಕೆ ಶ್ವಾಸ ಬೆಚ್ಚಗೆ ಆತನಿಗೆ ತಾಕುತ್ತಿದ್ದರೆ ಆಕೆ ಹಣೆಯ ಮೇಲೆ ಕೈ ಇಟ್ಟಿದ್ದನು. ಟೆಂಪರೇಚರ್ ಜಾಸ್ತಿ ಆಗುತ್ತಿದೆ. ಮೈ ಮುಟ್ಟಿ ನೋಡಿದನು. ಮೈಯೆಲ್ಲ ಸುಡುತ್ತಿರುವಂತೆ ಅನಿಸಿ ತಕ್ಷಣ ಲೈಟ್ ಹಾಕಿದನು. ರೇವತಿ ಪ್ಲೇಸ್ ಅಲ್ಲಿ ರೋಹಿಣಿಯನ್ನು ನೋಡಿ ಶಾಕ್ ಆದನು. ರೇವತಿ ಏನ್ ಆಲೋಚಿಸಿ ಈ 3 ದಿನ ಲೈಟ್ ಬೇಡ ಅಂದಳೋ ಆತನಿಗಾದರೆ ಅರ್ಥ ಆಗಲಿಲ್ಲ. ಆದರೆ ರೇವತಿ ಪ್ಲೇಸ್ನಲ್ಲಿ ರೋಹಿಣಿ ತನ್ನ ನಾದಿನಿ, ರಕ್ತದ ಮುದ್ದೆಯಂತೆ ಕಾಣಿಸುತ್ತಿದ್ದರೆ ರೋಹಿಣಿ ಆತನನ್ನು ಬೇಡ ಅನ್ನಲಿಲ್ಲ. ಆದರೆ ಆತನನ್ನು ಇಷ್ಟವಾಗಿ ಸ್ವೀಕರಿಸಲಿಲ್ಲ. ಅದಕ್ಕೆ ಆಕೆಯ ಪರಿಸ್ಥಿತಿ ಹಾಗೆ ಅನಿಸಿತು. ಎಷ್ಟೋ ಕನಸುಗಳಿಂದ ಜೀವನದಲ್ಲಿ ಹೆಜ್ಜೆ ಇಟ್ಟ ಆತನಿಗೆ ಆತನ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ಹೀಗೆ ಮಾಡಿದಳೆಂದು ಸ್ವೀಕರಿಸಲಾಗಲಿಲ್ಲ. ಆದರೆ ಆತನಿಗೆ ಅನಿಸಿದ್ದು ಒಂದೇ, ಇಬ್ಬರು ಅಕ್ಕ ತಂಗಿಯರು ಜೊತೆಯಾಗಿ ನಾಟಕ ಆಡಿದರೆಂದು. ಇಬ್ಬರು ಏನಂದುಕೊಂಡರೋ ನನ್ನ ಬಗ್ಗೆ, ನಾನೇನಾದರೂ ಹುಚ್ಚನೆಂದು ಸ್ವಲ್ಪ ದಿನ ನನ್ನ ತಂಗಿಯ ಜೊತೆ ಸ್ವಲ್ಪ ದಿನ ಅಕ್ಕನ ಜೊತೆ ಇರುತ್ತೇನೆ ಅಂದುಕೊಂಡರಾ? ಅಸಲು ರೇವತಿ ಉದ್ದೇಶ ಏನು? ಚಂದ್ರಗೆ ಅರ್ಥ ಆಗಲಿಲ್ಲ.
ಆದರೆ ಚಂದ್ರ ತಾಳಿ ಕಟ್ಟಿ ಆಕೆಯನ್ನು ತನ್ನವಳನ್ನಾಗಿ ಮಾಡಿಕೊಂಡು ಆಕೆಯನ್ನು ಸೇರಬೇಕೆಂದು ಅಂದುಕೊಂಡನು. ಆದರೆ ತಾಳಿ ಒಬ್ಬರಿಗೆ ಕಟ್ಟಿದನು. ಆತನು ಮನಸ ವಾಚ ಇಷ್ಟವಾಗಿ ರೋಹಿಣಿ ಒಳಗಡೆ ಒಂದಾದನು. ರೇವತಿ ನಾಳೆ ಏನು ಹೇಳುತ್ತಾಳೋ ಕೇಳಬೇಕೆಂದು ಸಹ ಅಂದುಕೊಳ್ಳಲಿಲ್ಲ. ರೋಹಿಣಿಗೆ ಡ್ರೆಸ್ ಹಾಕಿದನು. ಮೆಲ್ಲಗೆ ಹೊರಗಡೆ ಬಂದು ತನ್ನ ಕಾರಿನಲ್ಲಿ ಆಕೆಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು. ಅಲ್ಲಿಂದ ಹಾಗೆ ರೋಹಿಣಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನೋ ಅನ್ನುವುದು ರೋಹಿಣಿಗೆ ಗೊತ್ತಿಲ್ಲ. ಚಂದ್ರಗೆ ಗೊತ್ತು. ಈ 3 ದಿನದ ನಂತರ ಆಕೆ ಹನಿಮೂನ್ ಟ್ರಿಪ್ ತರಹ ಎಲ್ಲ ಮೊದಲೇ ಪ್ಲಾನ್ ಮಾಡಿಕೊಂಡನು. ಅದಕ್ಕೆ 3 ತಿಂಗಳು ಹೆಂಡತಿಯ ಜೊತೆ ಆನಂದವಾಗಿ ಕಳೆಯಬೇಕು. ನಂತರ ಜೀವನ ಹೇಗೋ ಜವಾಬ್ದಾರಿಗಳ ಜೊತೆ ಇರುತ್ತದೆ ಅಂದುಕೊಂಡು ಆತ ಹಾಕಿಕೊಂಡ ಪ್ಲಾನ್. ರೇವತಿ ಇಲ್ಲದೆ ರೋಹಿಣಿ ಸೇರಿದ್ದು ಏನಾದರೂ ಆಗಲಿ, ಆತನ ಜೀವನದಲ್ಲಿ ರೋಹಿಣಿ ಒಬ್ಬಳೇ ಅಂದುಕೊಂಡನು. ಆಕೆಯನ್ನು ಕರೆದುಕೊಂಡು ಹೋದನು. ಮರುದಿನ ರೋಹಿಣಿಗೆ ಸ್ವಲ್ಪ ಜ್ವರ ಕಡಿಮೆಯಾಗಿ ಎಚ್ಚರವಾಗಿ ನೋಡುವಷ್ಟರಲ್ಲಿ ಆಕೆ ಎಲ್ಲಿದ್ದಾಳೋ ಆಕೆಗೆ ಅರ್ಥ ಆಗಲಿಲ್ಲ. ಕಷ್ಟದಿಂದ ಕಣ್ಣುಗಳು ತೆಗೆದು ರೂಮ್ ಎಲ್ಲ ಪರೀಕ್ಷಿಸಿ ನೋಡಿದಳು. ಅದು ಯಾವುದೋ ಗೆಸ್ಟ್ ಹೌಸ್. ತುಂಬ ಮುದ್ದಾಗಿ ಅನಿಸಿತು. ಆ ರೂಮನ್ನು ನೋಡುತ್ತಾ ರಾತ್ರಿ ಎಂದು ಏನೋ ನೆನಪಾಗಿ ಇಲ್ಲಿಗೆ ನಾನು ಬಾವಾ ಎಂದು ಭಯದಿಂದ ಸ್ವಲ್ಪ ಆಕೆ ಪಕ್ಕಕ್ಕೆ ನೋಡಿದಳು. ಚಂದ್ರ ಮಂಚದಿಂದ ಸ್ವಲ್ಪ ದೂರವಾಗಿ ಕಿಟಕಿ ಹತ್ತಿರ ಚೇರ್ ಹಾಕಿಕೊಂಡು ರೋಹಿಣಿ ಯಾವಾಗ ಎದ್ದೇಳುತ್ತಾಳೆ, ಕೆನ್ನೆಗೆ ಯಾವಾಗ ಬಾರಿಸೋಣ ಎಂದು ಕಾಯುತ್ತಾ ಇದ್ದಾನೆ. ರೋಹಿಣಿ ತುಟಿಗಳ ಮೇಲೆ ಬಾವಾ ಅನ್ನುವ ಮಾತು ಆತನಿಗೆ ಕೇಳಿಸದಿದ್ದರೂ ಆಕೆಯ ತುಟಿಗಳ ಕದಲಿಕೆ ಆತನಿಗೆ ಅರ್ಥವಾಗಿ ಹುಡುಗಿ ಈ ಲೋಕಕ್ಕೆ ಬಂದಿದ್ದಾಳೆ ಎಂದು ಹತ್ತಿರಕ್ಕೆ ಬಂದನು. ಆಕೆ ಆತನನ್ನು ನೋಡುತ್ತಿದ್ದರೆ ಚಂದ್ರ ನೋಟ ರೋಹಿಣಿಯನ್ನು ಸುಡುವ ಹಾಗೆ ಅನಿಸಿ ಭಯವಾಗಿ ಮುದುಡಿಕೊಂಡಳು. ಈಗ ಆಕೆ ಏನ್ ಮಾಡಬೇಕು? ಅಕ್ಕ ಎಲ್ಲ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಎಲ್ಲ ಹೀಗೆ ರಿವರ್ಸ್ ಆಗಿದೆ ಎಂದು ಭಯದಿಂದ ಚಂದ್ರವನ್ನು ನೋಡುತ್ತಿದ್ದಾಳೆ. ಚಂದ್ರ ತನ್ನ ಚೇರನ್ನು ಬೆಡ್ಗೆ ಹತ್ತಿರವಾಗಿ ಎಳೆದು ಕುಳಿತುಕೊಂಡು ಕಾಲುಗಳನ್ನು ಬೆಡ್ ಮೇಲೆ ಇಟ್ಟು ಆತನ ಮೊಬೈಲನ್ನು ತಿರುಗಿಸುತ್ತಾ, ಇಲ್ಲಿ ನಿನಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಹೀಗೆ ಇಬ್ಬರು ಅಕ್ಕ ತಂಗಿಯರು ನನ್ನನ್ನು ಯಾಕೆ ಮೋಸ ಮಾಡಬೇಕು ಅಂದುಕೊಂಡಿರಿ? ಅಸಲು ನನ್ನ ಜೀವನವನ್ನು ಆಡಿಕೊಳ್ಳುವುದಕ್ಕೆ ಯಾಕೆ ಪ್ಲಾನ್ ಮಾಡಿದ್ದೀರಿ ಎಂದು ಕೋಪದಿಂದ ಕೇಳುತ್ತಿದ್ದರೆ ರೋಹಿಣಿ ಭಯದಿಂದ ಅಳುತ್ತಾ, ಬಾವಾ ನೀವು ಹಾಗೆ ಕೋಪ ಮಾಡಿಕೊಂಡರೆ ನನಗೆ ಭಯ ಆಗುತ್ತಿದೆ ಎಂದು ಕ್ಯೂಟ್ ಆಗಿ ಹೇಳಿದಳು. ಚಂದ್ರ ಸ್ವಲ್ಪ ತಾಳ್ಮೆಯಿಂದ ರೋಹಿಣಿ ಪಕ್ಕ ಕುಳಿತುಕೊಂಡು ಆಕೆಯನ್ನು ಮಲಗಿಸಿ ಆಕೆಯ ತುಟಿಗಳನ್ನು ಸವರುತ್ತಾ, ರಾತ್ರಿ ಚೆನ್ನಾಗಿತ್ತಾ ಎಂದು ಕೇಳಿದನು. ರೋಹಿಣಿಗೆ ಎಲ್ಲಿ ಇಲ್ಲದ ನಾಚಿಕೆ ಬಂದು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಆಕೆಗೇನೋ ನೆನಪಾದಂತೆ ಅನಿಸಿ ಕೈಗಳನ್ನು ಪಕ್ಕಕ್ಕೆ ತೆಗೆದು, ನನಗೆ ಈ ಡ್ರೆಸ್ ಯಾರು ಹಾಕಿದರು ಎಂದು ಅಮಾಯಕಳಂತೆ ಕೇಳಿದಳು. ಚಂದ್ರ ಯಾರು ತೆಗೆದರೂ ಅವರೇ ಹಾಕುತ್ತಾರೆ ಆದರೆ ಅನ್ನುತ್ತಾ ಆಕೆ ಕತ್ತಿನ ಸುತ್ತ ತುಟಿಗಳಿಂದ ಮುದ್ದಾಡುತ್ತಾ ಆಕೆ ಬಾಡಿಯಲ್ಲಿ ಉತ್ಸಾಹ ಮೂಡಿಸುತ್ತಾ ಆಕೆ ನೋಟಕ್ಕೆ ಆಕೆ ಸ್ಪರ್ಶಕ್ಕೆ ಆತನು ವಶವಾಗುತ್ತಾ ಆಕೆಯನ್ನು ಆತ ತಪ್ಪಿಕೊಂಡು ಮುದ್ದಾಡುತ್ತಾ ಇಬ್ಬರು ಮತ್ತೊಂದು ಸಾರಿ ಇಷ್ಟದಿಂದ ಒಂದಾದರು. ರೋಹಿಣಿ ಅಮಾಯಕವಾಗಿ, ಬಾವಾ ಹಗಲು ಅಕ್ಕ ನಿನ್ನ ಜೊತೆ ಮಾತನಾಡುತ್ತೇನೆ ಅಂದಳು. ರಾತ್ರಿ ಮಾತ್ರನೇ, ಅದು 3 ದಿನಾನೇ ಎಂದು ಹೇಳಿದಳು. ನೀನು ಹೀಗೆ ಹಗಲು ಸಹ ನನ್ನ ಜೊತೆ ಇದ್ದರೆ ಮತ್ತೆ ನಮ್ಮ ಅಕ್ಕನ ಪರಿಸ್ಥಿತಿ ಅಂದಳು. ಚಂದ್ರ ನೀನು ನಿಜ ಏನು ಎಂದು ಹೇಳುವ ತನಕ ನಿನಗೆ ಡೇ ಅಂಡ್ ನೈಟ್ ಇದೇ ಟಾರ್ಚರ್. ನನಗಾದರೆ ಟಾರ್ಚರ್ ತರಹ ಅನಿಸುತ್ತಿಲ್ಲ. ನನಗೆ ಮಾತ್ರ ಹ್ಯಾಪಿ. ನಿನಗೆ ಟಾರ್ಚರ್ ಅನಿಸಿದರೆ ನಿಜ ಹೇಳು, ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಡೋಸ್ ಬೆಳೆಸುತ್ತೇನೆ ಅಂದನು. ರೋಹಿಣಿ, ಬಾವಾ ನಿಮ್ಮ ಜೊತೆ ನಮ್ಮ ಅಕ್ಕ ಮಾತನಾಡುತ್ತಾಳೆ, ನಾವು ಮನೆಗೆ ಹೋಗೋಣ ಪ್ಲೀಸ್ ಎಂದು ಕೇಳಿಕೊಂಡಳು. ಆ ದಿನ ಚಂದ್ರ ರೋಹಿಣಿ ವೀಕ್ ಆಗಿ ಇದ್ದಾಳೆ ಎಂದು, ಹೋಗೋಣ ಬಿಡು ನೀನು ಕ್ಯೂರ್ ಆಗಬೇಕು ಅಲ್ವಾ ಅನ್ನುತ್ತಾ ತುಂಬ ಕೇರ್ ಆಗಿ ಆಕೆಯನ್ನು ನೋಡಿಕೊಂಡು ಊಟ ಸಹ ಆತನೇ ತಿನ್ನಿಸಿ ಬೆಡ್ ಹತ್ತಿರ ತೋರಿಸುವ ನಕ್ಷತ್ರಗಳು ತೋರಿಸುತ್ತಲೇ ಇದ್ದಾನೆ. ಹಾಗೆ 3 ದಿನ ಕಳೆಯಿತು. ರೋಹಿಣಿಗೆ ಅಕ್ಕ ಹೇಳಿದ ಮಾತುಗಳು ನೆನಪಾಗಿ ಇನ್ನು ಚಂದ್ರಗೆ ದೂರ ಇರಬೇಕೆಂದು ಹೋಗೋಣ ಎಂದು ಹಠ ಮಾಡಿದಳು. ಚಂದ್ರ ನೀನು ಅಸಲು ನಿಜ ಹೇಳುವ ತನಕ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಹಠ ಮಾಡಿದನು. ಕಳೆದ 3 ದಿನಗಳಿಂದ ಚಂದ್ರನ ಜೊತೆ ಸಲಿಗೆ, ಆತನ ಒಳ್ಳೆತನ ಎಲ್ಲ ತಿಳಿದು, ಬಾವಾ ಪ್ರಾಮಿಸ್ ಆಗಿ ಎಲ್ಲ ನಿಜಾನೇ ಹೇಳುತ್ತೇನೆ. ಆದರೆ ನಮ್ಮ ಅಕ್ಕನನ್ನು ನೀವು ಏನೂ ಅನ್ನಬಾರದು. ನಮ್ಮ ಅಕ್ಕನನ್ನು ಹಾಗೆ ಬಿಟ್ಟು ಹೋಗಬಾರದು ಎಂದು ಕೇಳಿದಳು. ಮೊದಲು ನೀನು ಕರೆಕ್ಟ್ ಆಗಿ ಹೇಳು, ನಿಮ್ಮ ಅಕ್ಕನಿಗಾದರೆ ಅನ್ಯಾಯ ಮಾಡುವುದಿಲ್ಲ, ಮಾತು ಕೊಡುತ್ತಿದ್ದೇನೆ ಅಂದನು. ರೋಹಿಣಿ ಚಂದ್ರನ ಮೇಲೆ ನಂಬಿಕೆಯಿಂದ ಹೇಳಲು ಶುರು ಮಾಡಿದಳು.
ರೋಹಿಣಿ ತಂದೆ ತಾಯಿಗೆ 3 ಮಕ್ಕಳು. ಮೊದಲನೆಯವರು ಮುರಳಿ, ನಂತರ 4 ವರ್ಷಗಳಿಗೆ ರೇವತಿ, ಮತ್ತೆ 4 ವರ್ಷಗಳಿಗೆ ರೋಹಿಣಿ. ಇವರಿಗೆ ಸಂತಾನ ತುಂಬ ಲೇಟ್. ಮುರಳಿಗೆ 25 ವರ್ಷ ಆದ ನಂತರ ಮುರಳಿ ತಾಯಿಗೆ ಕಾಯಿಲೆ ಬಂತು. ಹೆಣ್ಣು ಮಕ್ಕಳು ಚಿಕ್ಕವರು ಅಲ್ವಾ ಎಂದು ಮುರಳಿಗೆ ಮದುವೆ ಮಾಡಿದರು. ರೇವತಿಗೆ ಸಹ ಮದುವೆ ಪ್ರಯತ್ನಗಳು ಶುರು ಮಾಡಿದರು. ಆದರೆ ಆಕೆಗಿರುವ ಲೋಪ, ಆಕೆಗೆ ಗರ್ಭಕೋಶ ಇಲ್ಲ. ಇದಕ್ಕೆ ಕಾರಣ ರೇವತಿ ತಂಗಿಗೆ ಸ್ಕೂಟಿ ಕಲಿಸುತ್ತಿದ್ದರೆ ಆ ಕ್ರಮದಲ್ಲಿ ರೋಹಿಣಿ ಮಾಡಿದ ಆಕ್ಸಿಡೆಂಟ್ನಿಂದ ರೇವತಿಗೆ ಗರ್ಭಕೋಶ ತೆಗೆಯಬೇಕಾಗಿ ಬಂದಿತು. ಆಕೆಗೆ ಅದಕ್ಕಿಂತ ಮುಂಚೆನೇ ಪ್ರಾಬ್ಲಮ್ ಇದ್ದಿದ್ದರಿಂದ ಈ ಆಕ್ಸಿಡೆಂಟ್ನಿಂದ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಎಂದು ಗರ್ಭಕೋಶ ತೆಗೆದುಬಿಟ್ಟರು. ಅಂತಹ ಹುಡುಗಿಗೆ ಮದುವೆಯಾಗಬೇಕು ಅಂದರೆ ತುಂಬ ಕಷ್ಟ. ಮದುವೆಯ ನಂತರ ಮಕ್ಕಳಾಗುವುದಿಲ್ಲ ಎಂದು ಹೇಳದೆ ನಮ್ಮ ತಂದೆ ತಾಯಿ ಮದುವೆಯ ಮೊದಲೇ ವಿಷಯ ಹೇಳಿದರೆ ಯಾರೂ ಮದುವೆ ಮಾಡಿಕೊಳ್ಳುವುದಕ್ಕೆ ಬರುತ್ತಿಲ್ಲ. ಹಾಗೆ ರೇವತಿಗೆ ವಯಸ್ಸಾಯಿತು. ಹಾಗೆ ಅಣ್ಣ ಅತ್ತಿಗೆ ಅನ್ಯೋನ್ಯವಾಗಿ ಇರುವುದನ್ನು ನೋಡಿ ಆಕೆಗೆ ಗಂಡನ ಜೊತೆ ಆಕೆ ಸಹ ಹ್ಯಾಪಿಯಾಗಿ ಇರಬೇಕು, ಮದುವೆ ಮಾಡಿಕೊಳ್ಳಬೇಕು ಎಂದು ಪ್ರತಿ ಸಂಬಂಧ ಅಂದುಕೊಂಡಾಗೆಲ್ಲ ಈ ಸಂಬಂಧ ಸೆಟ್ ಆಗಬೇಕು ಎಂದು ದೇವರಿಗೆ ಬೇಡಿಕೊಳ್ಳುತ್ತಿದ್ದಳು. ಆದರೆ ಆಗಲಿಂದಲೂ ಪ್ರಯತ್ನಿಸಿ 28 ವರ್ಷದ ತನಕ ಸಹ ಮದುವೆ ಆಗುತ್ತಿಲ್ಲ. ರೋಹಿಣಿ ಚೆನ್ನಾಗಿ ಓದಿಕೊಂಡಿದ್ದಾಳೆ, ಜಾಬ್ ಸಹ ಮಾಡುತ್ತಿದ್ದಾಳೆ. ಮುರಳಿ ಸಹ ಜಾಬ್ ಮಾಡುತ್ತಾ ಬೇರೆ ಊರಿಗೆ ಬಂದಿದ್ದಾರೆ. ಅಲ್ಲಿ ರೇವತಿ ಎಲ್ಲರಿಗೂ ಒಂದೇ ಹೇಳಿದಳು, ನಿಜ ಹೇಳಿ ಮದುವೆ ಮಾಡಿಕೊಳ್ಳುತ್ತೇವೆ ಅಂದರೆ ಯಾರೂ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ಹೊಸದು ಅಲ್ವಾ, ನಾವು ಯಾರಿಗೂ ನನ್ನ ಪರಿಸ್ಥಿತಿ ಹೇಳಬೇಡಿ. ನಂತರ ಹೇಗಿದ್ದರೆ ಹಾಗೆ ನನ್ನ ಜೀವನ ಸರಿ ಮಾಡಿಕೊಳ್ಳುತ್ತೇನೆ ಎಂದು ಅಣ್ಣನನ್ನು ಬಾಯಿ ಮುಚ್ಚಿಸಿದಳು. ತಂದೆ ತಾಯಿಯ ಬಾಯಿ ಸಹ ಮುಚ್ಚಿಸಿದಳು. ಅದು ಸಹ ರೇವತಿ ಹಾಗೆ ಬಾಯಿ ಮುಚ್ಚಿಸುವುದಕ್ಕೆ ಕಾರಣ ಒಂದು ವಿಧವಾಗಿ ರೋಹಿಣಿ ಒಬ್ಬ ಹುಡುಗನನ್ನು ಪ್ರಾಣವಾಗಿ ಪ್ರೀತಿಸಿ ಆ ವಿಷಯ ರೇವತಿಗೆ ಹೇಳಿದಳು. ರೇವತಿ ಪ್ರೀತಿ ವಿಷಯಕ್ಕೆ ದೂರ ಆದರೂ ತನ್ನ ಪರಿಸ್ಥಿತಿಗೆ ಯಾರಾದರೂ ಕರುಣೆ ತೋರಿಸುತ್ತಾರೆ, ಆದರೆ ಜೀವನ ಕೊಡುವುದಿಲ್ಲ ಅಂದಂತೆ ತಂಗಿ ಪ್ರೀತಿಯನ್ನು ಎನ್ಕರೇಜ್ ಮಾಡಿದಳು. ರೋಹಿಣಿ ತುಂಬ ಸೆನ್ಸಿಟಿವ್ ಹುಡುಗಿ. ರೋಹಿಣಿ ಅಷ್ಟು ಪ್ರಾಣವಾಗಿ ಪ್ರೀತಿಸಿದ ಹುಡುಗ ರೋಹಿಣಿಯನ್ನು ಪದೇ ಪದೇ ಕೋರಿಕೊಳ್ಳುತ್ತಿದ್ದ. ದೈಹಿಕವಾಗಿ ಹೊಂದೋಗೋಣ ಎಂದು ಪ್ರೇರೇಪಿಸುತ್ತಿದ್ದರೆ ರೋಹಿಣಿ ಆಸಕ್ತಿ ತೋರಿಸುತ್ತಿಲ್ಲವೆಂದು ಆ ಹುಡುಗ ಬೇರೆ ಹುಡುಗಿಯನ್ನು ನೋಡಿಕೊಂಡನು. ಅಲ್ಲಿ ರೋಹಿಣಿ ಹೃದಯ ಒಡೆದು ಹೋಯಿತು. ಗಂಡಸರೆಂದರೆ ಕೇವಲ ಸಂಸಾರ ಸುಖವನ್ನು ಮಾತ್ರನೇ ನೋಡುತ್ತಾರೆ, ಮನಸ್ಸು ನೋಡುವುದಿಲ್ಲ ಅಂದು ಜೀವನ ಪೂರ್ತಿ ಮದುವೆ ಮಾಡಿಕೊಳ್ಳುವುದಿಲ್ಲ ನಾನು ಎಂದು ಶಪಥ ಮಾಡಿ ಕುಳಿತುಕೊಂಡಳು. ಮಾಡಿಕೊಳ್ಳುತ್ತೇನೆ ಅನ್ನುತ್ತಿರುವ ರೇವತಿಗೇನು ಮದುವೆ ಆಗುತ್ತಿಲ್ಲ. ಮಾಡಿಕೊಳ್ಳುವುದಿಲ್ಲ ಅನ್ನುವ ರೋಹಿಣಿಗೆ ಸಂಬಂಧಗಳು ಬರುತ್ತಿದ್ದಾವೆ. ಅದಕ್ಕೆ ತಂಗಿ ಹೇಗೋ ಮದುವೆ ಮಾಡಿಕೊಳ್ಳುವುದಿಲ್ಲ ಅನ್ನುತ್ತಿದ್ದಾಳೆ ಅಂದು ನಾನು ಮಾಡಿಕೊಳ್ಳುತ್ತೇನೆ ಎಂದು ತಂಗಿಯ ಜೊತೆ ಒಂದು ಡೀಲ್ ಮಾತನಾಡಿಕೊಳ್ಳುತ್ತಾಳೆ. ಅದು ತಂದೆ ತಾಯಿಗೆ ಅಣ್ಣನಿಗೆ ಸಹ ಗೊತ್ತಿಲ್ಲ. ಅದೇನೆಂದರೆ ನನಗೆ ಚಂದ್ರ ತುಂಬ ಇಷ್ಟ ಆದನು. ಆತನ ಜೊತೆ ಜೀವನ ಹಂಚಿಕೊಳ್ಳಬೇಕೆಂದು, ಹ್ಯಾಪಿಯಾಗಿ ಇರಬೇಕೆಂದು ಇದೆ. ನನಗೆ ಮಕ್ಕಳು ಆಗುವುದಿಲ್ಲ ಅಂದರೆ ಆತನು ಸಹ ಹೊರಟು ಹೋಗುತ್ತಾ. ಅದಕ್ಕೆ ನೀನು ಹೇಗೋ ಮದುವೆ ಬೇಡ ಅನ್ನುತ್ತಿದ್ದೀಯ. ನನಗೆ ಒಂದು ಮಗುವನ್ನು ಹೆತ್ತುಕೊಡು. ಅದು ಚಂದ್ರಗೆ ಹುಟ್ಟಿರುವ ಮಗುನೇ, ಆದ್ದರಿಂದ ನನ್ನ ಮಗುವಾಗಿ ಬೆಳೆಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಅಷ್ಟೊತ್ತಿಗೆ ರೋಹಿಣಿ, ಅಕ್ಕ ಮಗುವನ್ನಾದರೂ ಹೆತ್ತುಕೊಡು ಅನ್ನುತ್ತಿದ್ದೀಯ, ಮತ್ತೆ ಭಾವನಿಗೆ ನಿನ್ನ ಗರ್ಭದಲ್ಲಿ ಮಗು ಇದೆಯಾ ಇಲ್ವಾ? ಪ್ರತಿ ಕ್ಷಣ ನಿನ್ನ ಜೊತೆ ಇರುವ ಮನುಷ್ಯನಿಗೆ ತಿಳಿಯದೇನೆ ಇರುತ್ತದೆಯಾ ಎಂದು ಕೇಳಿದಳು. ರೇವತಿ, ನನ್ನ ಬಾಧೆಗಳು ನಾನು ಬೀಳುತ್ತೇನೆ. ಮೊದಲನೇ ರಾತ್ರಿ ನೀವು ಒಂದಾದರೆ ಖಚಿತವಾಗಿ ನೀನು ಗರ್ಭವತಿ ಆಗುತ್ತೀಯ. ನಂತರ ನಾನು ಆತನ ಜೊತೆ ಇರುತ್ತಾ ಏನೋ ಒಂದು ತರಹ ನಾಟಕ ಮಾಡಿ ಆ ಮಗುವನ್ನು ನಾನೇ ಎತ್ತ ಹಾಗೆ ಅಮ್ಮ ಅವರಿಗೆ ಹೇಳೋಣ. ಪ್ಲೀಸ್ ಹೆಲ್ಪ್ ಮಾಡು. ಆದರೂ ನನಗೆ ಮಕ್ಕಳಾಗದೇ ಇರುವುದಕ್ಕೆ ಕಾರಣ ನೀನೇ ಅಲ್ವಾ? ಮದುವೆ ಮಾಡಿಕೊಂಡರೆ ನಾನು ಕೇಳಬಾರದು, ಆದರೆ ನೀನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಜಾಬ್ ಮಾಡುತ್ತಾ ಹ್ಯಾಪಿಯಾಗಿ ಇರುತ್ತೇನೆ ಎಂದು ಅನ್ನುತ್ತಿದ್ದೀಯ. ಆದ್ದರಿಂದ ನನಗೆ ಈ ಹೆಲ್ಪ್ ಮಾಡು, ನನ್ನ ಲೈಫ್ ಸೆಟ್ ಆಗುತ್ತದೆ ಅಂದಳು. ರೋಹಿಣಿ, ನಾನು ಮಾಡಿದ್ದರಿಂದಲೇ ಅಲ್ವಾ ನಮ್ಮ ಅಕ್ಕ ಹಾಗಾಗಿದೆ. ರೇವತಿ ಜಾಬ್ ಮಾಡಿಕೊಂಡು ತನ್ನ ಕಾಲುಗಳ ಮೇಲೆ ನಿಂತುಕೊಳ್ಳಬೇಕೆಂದು ಇಲ್ಲ, ಮದುವೆ ಮಾಡಿಕೊಂಡು ಅತ್ತೆಯ ಮನೆಗೆ ಹೋಗಬೇಕೆಂದು ಇದೆ. ತಂದೆ ತಾಯಿಯವರಿಗೆ ಇಷ್ಟು ದಿನ ಭಾರವಾಗಿ ಇರುತ್ತಾಳೆ. ಅಣ್ಣ ಅತ್ತಿಗೆಯವರು ಹ್ಯಾಪಿಯಾಗಿ ಇದ್ದರೆ ಎಷ್ಟೋ ಸಾರಿ ರೇವತಿ ಬಾಧೆ ಪಟ್ಟ ಕ್ಷಣಗಳು ರೋಹಿಣಿ ನೋಡಿದ್ದಾಳೆ. ರೋಹಿಣಿಗೆ ಒಳ್ಳೆಯ ಜಾಬ್ ಸಿಕ್ಕಿದೆ, ಸೆಟಲ್ ಆಗಿದ್ದಾಳೆ. ಅಕ್ಕ ಹೇಳಿದಂತೆ ಮಾಡಿದರೆ ಅಕ್ಕನ ಲೈಫ್ ಸಹ ಸೆಟ್ ಆಗುತ್ತದೆ. ನಂತರ ನಾನು ಸಿಂಗಲ್ ಆಗಿಯೇ ಅಲ್ವಾ ಅಂದುಕೊಂಡಳು.
ಆ 3 ರಾತ್ರಿ ಕತ್ತಲಲ್ಲಿ ನಡೆದರೆ ಚಂದ್ರಗೆ ತಿಳಿಯುವುದಿಲ್ಲ. ಹಗಲು ರೇವತಿ ಇರುತ್ತಾಳೆ. ನಂತರ ಕತೆ ನಡೆಸು ಎಂದು ಅಂದುಕೊಂಡರು ಇಬ್ಬರು ಅಕ್ಕ ತಂಗಿಯರು. ರೋಹಿಣಿಗೆ ಜ್ವರ ಬಂದಿದ್ದು ಚಂದ್ರ ಲೈಟ್ ಹಾಕಿದ್ದರಿಂದ ಕತೆಯೆಲ್ಲ ರಿವರ್ಸ್ ಆಗಿದೆ. ಹಾಗೆ ರೋಹಿಣಿ ಅಮಾಯಕವಾಗಿ ಹೇಳುತ್ತಿದ್ದರೆ ಚಂದ್ರಗೆ ಮನಸ್ಸಿನಲ್ಲಿ ಹುಚ್ಚುಚ್ಚಾಗಿ ನಗು ಬಂದಿತು. ಗಂಡ ಹೆಂಡತಿ ಒಂದಾದ ಮೇಲೆ ಹೆಂಡತಿ ಏನು ಅನ್ನುವುದು ಗಂಡನಿಗೆ ತಿಳಿಯುವುದಿಲ್ಲ ಅನ್ನುವುದು ಹುಚ್ಚುತನ. ಹಾಗೆ ಆಲೋಚಿಸಿದ ರೇವತಿ ಇನ್ನು ಏನನ್ನಬೇಕೋ ಅರ್ಥ ಆಗುತ್ತಿಲ್ಲ. ಅಕ್ಕನಿಗೋಸ್ಕರ ಹುಚ್ಚಿಯಂತೆ ಆತನ ಜೊತೆ ಒಂದಾದ ರೋಹಿಣಿಯನ್ನು ಏನನ್ನಬೇಕೋ ತಿಳಿಯದೆ ಚಂದ್ರಗೆ ರೇವತಿ ಬಾಧೆ ಅರ್ಥ ಆಗಿ, ಸರಿ ನಾನು ಹೇಳಿದಂತೆ ನೀನು ಮಾಡು, ನಂತರ ಹೇಗಿದ್ದರೆ ಹಾಗೆ ಎಂದು ಕಳೆದ 3 ದಿನಗಳಿಂದ ರೇವತಿ ಫೋನ್ ಮಾಡುತ್ತಿದ್ದರೆ ಚಂದ್ರದು ನಾಟ್ ರೀಚಬಲ್ ಎಂದು ಬರುತ್ತಿದೆ. ತಂಗಿ ತೆಗೆದುಕೊಂಡು ಬಂದಿಲ್ಲ. ಈ ದಿನ ಚಂದ್ರನೇ ರೇವತಿಯ ಜೊತೆ ಮಾತನಾಡಬೇಕು ಎಂದು ರೇವತಿಗೆ ಫೋನ್ ಮಾಡಿದನು. ರೇವತಿ, ಏನೂ ರೀ ಹೀಗೆ ಈ ರೀತಿ ಮಾಡಿದ್ದೀರಿ, ನಾನು ಏನಾಗಬೇಕು ಎಂದು ಅಳುತ್ತಿದ್ದಾಳೆ. ಚಂದ್ರ ಅಸಹನವಾಗಿ, ಆ ದಿನ ಲೈಟ್ ಹಾಕಿದ್ದು ನಾನಲ್ಲ, ನಿನಗೆ ಮೊದಲೇ ಹೇಳಿದೆ. ಹೇಗಿದ್ದರೂ ಸರಿ, ನನ್ನ ಕೋರಿಕೆಗಳು ಸಹ ಹೀಗೆ ಇದ್ದಾವೆ ಎಂದು ನಿನಗೆ ತಿಳಿಯದೇನೆ ನಾನು ಹನಿಮೂನ್ಗೆ ಪ್ಲ್ಯಾನ್ ಮಾಡಿದೆ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂದುಕೊಂಡೆ. ನೀನು ನಿನ್ನ ತಂಗಿಯನ್ನು ಕಳುಹಿಸಿದ ಸಂಗತಿ ನಾನು ಇಲ್ಲಿಗೆ ಕರೆದುಕೊಂಡು ಬರುವ ತನಕ ಗೊತ್ತಿಲ್ಲ. ನಾವು ಇಲ್ಲಿಂದ 3-4 ತಿಂಗಳ ತನಕ ಬರಲು ಆಗುವುದಿಲ್ಲ. ಪ್ರಸ್ತುತ ನಾನು ಏನೂ ಮಾಡಲಾಗುವುದಿಲ್ಲ. ಆದರೆ ರೋಹಿಣಿ ಅಳುತ್ತಿದ್ದಾಳೆ. ತನ್ನ ಜಾಬ್ ಎಲ್ಲ ಸರ್ವನಾಶ ಆಗಿ ಹೋಗಿದೆ, ತನ್ನ ಲೈಫ್ ಸ್ಪಾಯಿಲ್ ಆಗಿ ಹೋಗಿದೆ ಎಂದು ಅಳುತ್ತಿದ್ದಾಳೆ. ನಿಮ್ಮ ಪ್ಲೇಸ್ ಒಳಗಡೆ ನಿಮ್ಮ ತಂಗಿಯನ್ನು ಕಳಿಸಿದ್ದೀರಿ, ಆದ್ದರಿಂದ ತನ್ನ ಪ್ಲೇಸ್ ಒಳಗಡೆ ನೀವು ಹೋಗಿ. ನೀವು ಇಂತಹ ಪ್ಲೇಸಲ್ಲಿ ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ನಿಮ್ಮ ತಂಗಿ ಪ್ಲೇಸ್ನಲ್ಲಿ ವರ್ಕ್ ಮಾಡಿ. ನಾವು ಇಲ್ಲಿಂದ ಬಂದ ಮೇಲೆ ಲೈಫ್ ಹೇಗಿದ್ದರೆ ಹಾಗೆ ನೋಡೋಣ. ಈಗಲಿಂದ ನಾನು ಫೋನಿಗೆ ಸಿಗುವುದಿಲ್ಲ ಎಂದು ಫೋನ್ ಕಟ್ ಮಾಡಿದನು. ಇನ್ನು ರೇವತಿಗೆ ಅಲ್ಲಿ ಯಾರನ್ನು ಏನೂ ಅನ್ನಲು ಆಗುತ್ತಿಲ್ಲ. ಹಾಗೆ ಎಂದು ಆಕೆ ಬಾಧೆ ಬೀಳುತ್ತಿದ್ದರೆ ಯಾರೂ ಕೇಳುವರಿಲ್ಲ, ತೀರಿಸುವವರಿಲ್ಲ. ಹಾಗೆ ಮಾಡಿಕೊಂಡಿದ್ದು ಆಕೆಗೆ ಹೀಗೆ ತಿರುಗಿ ಬಂದಿದೆ. ಪ್ರಸ್ತುತ ಮನೆಯಲ್ಲಿ ತಂದೆ ತಾಯಿಗೆ ಭಾರವಾಗಿ ಇರುವುದಕ್ಕಿಂತ ಆ ಜಾಬ್ ಮಾಡಿಕೊಳ್ಳುವುದು ಬೆಸ್ಟ್ ಎಂದು ಸೈಲೆಂಟ್ ಆಗಿ ಜಾಬ್ ಮಾಡುವುದಕ್ಕೆ ಹೋದಳು. ಅದು ಚಂದ್ರ ತನ್ನ ಫ್ರೆಂಡ್ಸ್ ಸ್ವಂತವಾಗಿ ನಡೆಸುತ್ತಿರುವ ಒಂದು ಚಿಕ್ಕ ಕಂಪನಿ. ರೋಹಿಣಿ ಪ್ಲೇಸ್ ಒಳಗಡೆ ಏನು ರೇವತಿಯನ್ನು ಕಳಿಸುತ್ತಿಲ್ಲ. ರೇವತಿ ಲೈಫ್ ಸೆಟ್ ಆಗುತ್ತದೆ. ತನ್ನ ಆಲೋಚನೆ ವಿಧಾನ ತುಂಬ ತಪ್ಪು ಎಂದು ತಿಳಿಯುವ ಹಾಗೆ ಮಾಡುವುದಕ್ಕೆ ಕಳುಹಿಸಿದನು. ಇಲ್ಲಿ ರೋಹಿಣಿ ತುಂಬ ಪ್ರೀತಿಯಿಂದ, ಗಂಡಸರು ಅಂದರೆ ಹೆಣ್ಣಿನ ಹತ್ತಿರ ಅವಸರಗಳಿಗೋಸ್ಕರ ಅಲ್ಲ, ಜವಾಬ್ದಾರಿಗಳು ಸಹ ಇರಬೇಕು. ಒಂದು ಸಾರಿ ನನ್ನದು ಅಂದರೆ ಅವರಿಗೋಸ್ಕರ ಪ್ರಾಣ ಕೊಡಬೇಕು ಅನ್ನುವ ಹಾಗೆ ಚಂದ್ರ ತೋರಿಸುವ ಪ್ರೀತಿ ಮಾಯೆಯಲ್ಲಿ ರೋಹಿಣಿ ಸಹ ಬಿದ್ದು ಹೋಗಿದ್ದಾಳೆ. ಚಂದ್ರ ಆಕೆಯ ಜೊತೆ ಒಂದಾಗಿದ್ದೇನೆ ಎಂದು ಆಕೆಯ ಬಂಧಕ್ಕೆ ಕಟ್ಟು ಬೀಳುತ್ತಾನೆ. ಅಕ್ಕನ ಜೀವನಕ್ಕೋಸ್ಕರ ಆಲೋಚಿಸುತ್ತಿದ್ದಾರೆ ಎಂದು ರೋಹಿಣಿ ಚಂದ್ರ ಅನ್ನು ಪ್ರೀತಿಸಲು ಶುರು ಮಾಡಿದಳು. ರೇವತಿ ಜೀವನ ಸೆಟಲ್ ಆಗಬೇಕೆಂದು ಆಲೋಚಿಸುತ್ತಿದ್ದಾಳೆ. ಹಾಗೆ ರೇವತಿ ಮೋಹನ್ ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದಾಳೆ. ಸ್ವಲ್ಪ ಆಲೋಚನೆಗಳಿಗೆ ದೂರ ಇದ್ದು ಸಮಾಜದಲ್ಲಿ ತಿರುಗಾಡುವುದು ಕಲಿತುಕೊಂಡಿದ್ದಾಳೆ. ಜವಾಬ್ದಾರಿಯಿಂದ ಆಲೋಚಿಸುವುದು ಶುರು ಮಾಡಿದ್ದಾಳೆ. ಚಂದ್ರ ಬರಬೇಕು ಅಂದರೆ ಬರಲಾರದೆ ಅಲ್ಲ, ಆದರೆ ಆತನನ್ನು ಮೋಸ ಮಾಡಿದೆ ಅನ್ನುವ ಆಲೋಚನೆ ಆತನಲ್ಲಿ ಇದ್ದಿದ್ದರಿಂದಲೇ ರೋಹಿಣಿಯ ಜೊತೆ ಇರುತ್ತಿದ್ದಾನೆ. ಏನೋ ಬಿಡು, ಅವಳು ಮದುವೆ ಮಾಡಿಕೊಳ್ಳುವುದಿಲ್ಲ ಅನ್ನುತ್ತಿದ್ದಾಳೆ. ಅವಳ ಜೀವನ ಸೆಟಲ್ ಆಗಿದೆ, ನನ್ನ ತಂಗಿನೇ ಅಲ್ವಾ ಬದುಕಲಿ ಅಂದು ಈಕೆ ಜೀವನ ಇನ್ನು ಈ ಜಾಬ್ ಮಾಡಿಕೊಳ್ಳುತ್ತಾ ನನಗೆ ನಾನು ಬದುಕುವುದೇ, ನನಗೋಸ್ಕರ ಯಾರೂ ಇಲ್ಲ ಅಂದಂತೆ ಬದುಕುತ್ತಿದ್ದಾಳೆ. ಚಂದ್ರಗೆ ಗೊತ್ತು ಮೋಹನ್ ಹೆಂಡತಿ ಡೆಲಿವರಿ ಟೈಮ್ನಲ್ಲಿ ಒಂದು ಮಗುವನ್ನು ಹೆತ್ತು ತೀರಿಕೊಂಡಿದ್ದಾಳೆ ಎಂದು. ಆ ಬಾಧೆಯಲ್ಲಿ ಮೋಹನ್ ಆಫೀಸ್ಗೆ ಸರಿಯಾಗಿ ಬರುತ್ತಿಲ್ಲ. ಅದೇ ಟೈಮಿನಲ್ಲಿ ರೇವತಿಯನ್ನು ಕಳುಹಿಸಿದನು. ರೇವತಿ ಆಕೆ ಆಲೋಚನೆಯಲ್ಲಿ ಆಕೆ ಇದ್ದಾಳೆ. ಮೋಹನ್ ಆತನ ಬಾಧೆಯಲ್ಲಿ ಆತ ಇದ್ದಾನೆ. ಇಬ್ಬರೂ ಜಾಸ್ತಿ ಮಾತನಾಡಿಕೊಂಡಿದ್ದೂ ಇಲ್ಲ, ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದೂ ಇಲ್ಲ. ಮೋಹನ್ ಒಂದು ದಿನ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಇಲ್ಲದೆ ಜ್ವರ ಬಂದಿದೆ ಎಂದು, ಆಫೀಸ್ನಲ್ಲಿ ಅರ್ಜೆಂಟ್ ವರ್ಕ್ ಇದೆ ಎಂದು ಮಗುವನ್ನು ಎತ್ತಿಕೊಂಡು ಆಫೀಸ್ಗೆ ಬಂದಳು. ಆ ದಿನ ಆ ಮಗುವನ್ನು ತನ್ನ ವರ್ಕರ್ ಯಾರು ಕೇರ್ ಮಾಡುತ್ತಾರೆ ಎಂದು ರೇವತಿ ಕತ್ತಿನಲ್ಲಿ ತಾಳಿಯನ್ನು ನೋಡಿ ಈಕೆಗೆ ಮದುವೆಯಾಗಿದೆ, ಮಗುವನ್ನು ನೋಡಿಕೊಳ್ಳಬಲ್ಲಳು ಎಂದು ಸ್ವಲ್ಪ ರಿಕ್ವೆಸ್ಟ್ ಆಗಿ ರೇವತಿಗೆ ಮಗುವನ್ನು ಕೊಟ್ಟನು. ರೇವತಿ ಒಬ್ಬ ಎಂಪ್ಲಾಯಿಯಾಗಿ ಬಾಸ್ ಏನು ಹೇಳಿದರೆ ಅದೇ ಅಲ್ವಾ,
ಆ ದಿನ ಆ ಮಗುವಿನ ಜೊತೆ ತುಂಬ ಹ್ಯಾಪಿಯಾಗಿ ಇದ್ದಾಳೆ. ಡ್ಯೂಟಿ ಟೈಮ್ ಮುಗಿದ ಮೇಲೆ ಮಗು ಮೋಹನ್ ಹತ್ತಿರ ಹೋಗುವುದಿಲ್ಲವೆಂದು ಹಠ ಮಾಡಿದಳು. ಮೋಹನ್ ಬಾಧೆಯಿಂದ, ಸಾರಿ ರೇವತಿಯವರೇ, ಮಗುವಿಗೆ ತಾಯಿ ಇಲ್ಲ, ಅದಕ್ಕೆ ಹಾಗೆ ಮಾಡುತ್ತಿದ್ದೆ ಎಂದು ನೋವಿನಿಂದ ಹೇಳಿದನು. ರೇವತಿ, ಅದೇನು ಸರ್, ತಾಯಿ ಇಲ್ಲದೆ ಇಷ್ಟು ಚಿಕ್ಕ ಮಗುವನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಾ? ಮಗುಗೋಸ್ಕರ ಆದರೂ ನೀವು ಮತ್ತೆ ಮದುವೆ ಮಾಡಿಕೊಳ್ಳಬಹುದಲ್ವಾ ಅಂದಳು. ಮೋಹನ್, ನನಗೆ ಹೆಂಡತಿಯಾಗಿ ಬರುತ್ತೇನೆ ಎಂದು ತುಂಬ ಜನ ಅನ್ನುತ್ತಿದ್ದಾರೆ, ಆದರೆ ಮಗುವಿಗೆ ತಾಯಿಯಾಗಿ ಬರುವವರು ಇಲ್ಲ. ಚಿಕ್ಕ ಮಗು, ಹೆಣ್ಣು ಮಗು, ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆ ಮದುವೆ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ಒಬ್ಬ ಒಳ್ಳೆ ಕೇರ್ ಟೇಕರ್ ಅನ್ನು ಇಡುತ್ತೇನೆ ಬಿಡು ಅಂದನು. ರೇವತಿ ಆಫೀಸ್ ಕೆಲಸ ಮುಗಿದ ಮೇಲೆ ಮನೆಗೆ ಹೋದರೆ ಬೇರೆ ಆಲೋಚನೆಗಳಿಂದ ತಳಮಳ ಆಗುತ್ತಿದ್ದಾಳೆ. ಅಂದು ರೇವತಿ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಗುವಿಗೆ ಕೇರ್ ಟೇಕರ್ ಆಗಿ ನಾನು ಇರುತ್ತೇನೆ ಅಂದಳು. ಮೋಹನ್, ಮತ್ತೆ ನಿಮ್ಮ ಹಸ್ಬೆಂಡ್, ನಿಮ್ಮ ಫ್ಯಾಮಿಲಿ ಎಂದು ಅನ್ನುತ್ತಿದ್ದರೆ ರೇವತಿ, ಆ ವಿವರಗಳೇನು ಪ್ರಸ್ತುತ ಈಗಲೇ ಏನು ಹೇಳಲಾಗುವುದಿಲ್ಲ. ನನಗೆ ಸಹ ಮಗುವಿನ ಜೊತೆ ಸ್ವಲ್ಪ ಪ್ರಶಾಂತವಾಗಿ ಇರುತ್ತದೆ ಎಂದು ನಾನು ಸಹ ಈ ನಿರ್ಣಯ ತೆಗೆದುಕೊಂಡೆ. ಅದು ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ಎಂದು ರೇವತಿ ಅಂದರೆ, ಮೋಹನ್, ನೀವು ಒಳ್ಳೆಯವರು, ನನಗೇನು ಅಭ್ಯಂತರ ಇಲ್ಲ. ಆದರೆ ಮಗುವಿಗೋಸ್ಕರ ಅಂದರೆ ನಿಮಗೆ 18 ಗಂಟೆಗಳು ವರ್ಕ್ ಇರುತ್ತದೆ ಅಲ್ವಾ ಅಂದನು. ನಿಮ್ಮ ಮನೆಯಲ್ಲಿ ರೂಮ್ ಒಂದು ಕೊಟ್ಟರೆ 24 ಗಂಟೆ ಮಗುವನ್ನು ನೋಡಿಕೊಳ್ಳುತ್ತೇನೆ. ನಾನು ಈಗ ಇಲ್ಲಿ ಹಾಸ್ಟೆಲ್ನಲ್ಲಿ ಇರುತ್ತಿದ್ದೇನೆ, ನನಗೇನು ಅಭ್ಯಂತರ ಇಲ್ಲ ಅಂದಳು. ಮೋಹನ್ ತನ್ನ ಮನೆಗೆ ಕರೆದುಕೊಂಡು ಹೋದನು. ಹಾಗೆ ರೇವತಿ ಆ ಮಗುವಿನ ಜೊತೆ ಒಳ್ಳೆ ಅನುಬಂಧ ಏರ್ಪಟ್ಟಿದ್ದು ಮೋಹನ್ ಒಳ್ಳೆತನ ಇಷ್ಟವಾಯಿತು. ಇಬ್ಬರಿಗೂ ಒಬ್ಬರ ಮನಸ್ಸಿನಲ್ಲೂ ಒಬ್ಬರು ಇದ್ದಾರೆ. ಆದರೆ ಮೋಹನ್ ರೇವತಿ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ರೇವತಿಗೆ ಮೋಹನ್, ಆತನಿಗೆ ಹೆಂಡತಿಯಾಗಿ ಬರುವವರು ತುಂಬ ಜನ ಇದ್ದಾರೆ, ಆದರೆ ನನ್ನ ಮಗುವಿಗೆ ತಾಯಿಯಾಗಿ ಬರುವುದಿಲ್ಲ ಅಂದನು. ಈಗ ಆತನನ್ನು ನಾನು ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದರೆ ಆತನಿಗೋಸ್ಕರನೇ ಮಗುವಿಗೆ ಹತ್ತಿರವಾದಂತೆ ನಟಿಸಿದಳು ಎಂದು ಅಂದುಕೊಳ್ಳುತ್ತಾನೆ ಎಂದು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡಳು. ಇಬ್ಬರಿಗೂ ಯಾರಿಗೆ ಅವರು ಇಷ್ಟಪಡುತ್ತಿದ್ದರೂ ಸರಿ, ಮೌನವಾಗಿ ದಿನಗಳು ಕಳೆದರು. ಚಂದ್ರ ರೋಹಿಣಿ ಇಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಅನ್ನುವ ಹಾಗೆ ಇರುತ್ತಾ 6 ತಿಂಗಳ ನಂತರ ಬಂದರು. ರೋಹಿಣಿಯನ್ನು ಡೈರೆಕ್ಟಾಗಿ ಮೋಹನ್ ಮನೆಗೆ ಕರೆದುಕೊಂಡು ಬಂದನು. ಚಂದ್ರ ಮೋಹನ್ ಇಬ್ಬರು ಫ್ರೆಂಡ್ಸ್. ಆದರೆ ಚಂದ್ರ ಮದುವೆಗೆ ಮೋಹನ್ ಹೋಗಿರಲಿಲ್ಲ. ಅದಕ್ಕೆ ರೇವತಿ ಯಾರು ಆತನಿಗೆ ಗೊತ್ತಿಲ್ಲ. ರೋಹಿಣಿ ರೇವತಿಯನ್ನು ಹಗ್ ಮಾಡಿಕೊಂಡು, ಸಾರಿ ಅಕ್ಕ, ನನ್ನ ತಪ್ಪಾದರೆ ಇದರಲ್ಲಿ ಏನೂ ಇಲ್ಲ ಅಂದಳು. ರೇವತಿ ನಗುತ್ತಾ, ಚಂದ್ರ ಜೊತೆ ನಾವು ದೊಡ್ಡವರ ಸಮೀಕ್ಷೆಯಲ್ಲಿ ಮದುವೆ ಮಾಡಿಕೊಂಡಿದ್ದೀವಿ. ಆದ್ದರಿಂದ ನಮ್ಮಿಬ್ಬರಿಗೆ ಇಷ್ಟ ಆಗದಿದ್ದರೆ ಡೈವರ್ಸ್ ತೆಗೆದುಕೊಳ್ಳಬಹುದು. ಹಾಗೆ ಮಾಡಿ ನೀವು ರೋಹಿಣಿಯನ್ನು ಮದುವೆ ಮಾಡಿಕೊಳ್ಳಿ. ನಾನು ಮಾಡಿದ ತಪ್ಪಿಗೆ ನನ್ನ ತಂಗಿಯನ್ನು ಮಾತ್ರ ಶಿಕ್ಷಿಸಬೇಡಿ ಎಂದು ಅಂದಳು. ಮೋಹನ್ಗೆ ಆದರೆ ಆಶ್ಚರ್ಯವಾಗಿ ಅನಿಸಿತು. ಚಂದ್ರನ ಹೆಂಡತಿ ರೇವತಿನಾ ಎಂದು. ಮೋಹನ್ ಚಂದ್ರ ಜೊತೆ ಮತ್ತೆ ರೇವತಿ ಪರಿಸ್ಥಿತಿ ಕಣೋ ಅಂದನು. ಚಂದ್ರ, ನಿನಗೆ ಆಕೆಯ ಮೇಲೆ ಯಾವ ಅಭಿಪ್ರಾಯವೂ ಇಲ್ಲದಿದ್ದರೆ ಮನೆಯಲ್ಲಿ ತಂದು ಇಟ್ಟುಕೊಳ್ಳುವುದಿಲ್ಲ ಅಲ್ವಾ? ಆಕೆಗೆ ಮಕ್ಕಳು ಹುಟ್ಟುವುದಿಲ್ಲ, ನಿನಗೆ ಸಹ ಮಕ್ಕಳ ಅವಸರ ಇಲ್ಲ. ಯಾಕೆಂದರೆ ನಿನಗೆ ಮಗು ಇದೆ. ಆ ಮಗುಗೋಸ್ಕರ ಮದುವೆ ಮಾಡಿಕೊಳ್ಳದೆ ಇರುತ್ತೇನೆ ಅಂದುಕೊಳ್ಳುತ್ತಿದ್ದೀಯ. ಈಗ ನೀವಿಬ್ಬರು ಮದುವೆ ಮಾಡಿಕೊಂಡರೆ ಆ ಮಗುವಿಗೆ ತಂದೆ ತಾಯಿ ಆಗುತ್ತೀರಾ. ನಿಮ್ಮ ಜೀವನ ಹ್ಯಾಪಿಯಾಗಿ ಇರುತ್ತದೆ. ನಿನ್ನ ಮನಸ್ಸು ಆಲೋಚಿಸಿ ರೇವತಿಯನ್ನು ನಿನ್ನ ಹತ್ತಿರಕ್ಕೆ ಕಳುಹಿಸಿದೆ. ನೀವು ಎಷ್ಟು ಬೇಗ ಒಂದಾದರೆ ನಾನು ಅಷ್ಟು ಬೇಗ ಬರೋಣ ಅಂದುಕೊಂಡೆ. ಆದರೆ ಈಗಲೂ ಸಹ ಒಬ್ಬರ ಮನಸ್ಸಿನಲ್ಲಿ ಒಬ್ಬರು ಇದ್ದರೂ ಸರಿ ಹೇಳಿಕೊಳ್ಳಲಾಗುತ್ತಿಲ್ಲ. ಅದಕ್ಕೆ ಬಂದು ಬಿಟ್ಟೆ. ಹೇಳಿ, ಒಬ್ಬರೆಂದರೆ ಒಬ್ಬರಿಗೆ ಇಷ್ಟನಾ ಇಲ್ವಾ ಅಂದನು. ಮೋಹನ್, ಆಕೆಗೆ ಇಷ್ಟವಾದರೆ ನನಗೇನು ಅಭ್ಯಂತರ ಇಲ್ಲ ಅಂದನು. ರೇವತಿಗೆ ಸಹ ಅನಿಸಿತು. ಎಷ್ಟು ಮದುವೆ ಸಂಬಂಧಗಳು ಬಂದರೂ ತನ್ನ ಪರಿಸ್ಥಿತಿ ಹೇಳಿದರೆ ತಕ್ಷಣ ಹೊರಟು ಹೋದರು. ಮೊದಲನೆಯ ಬಾರಿ ನನಗೆ ಇಷ್ಟವಾದರೆ ಆತನಿಗೆ ಇಷ್ಟ ಅನ್ನುವ ಒಬ್ಬ ಮನುಷ್ಯ ಮಗುವಿನ ಜೊತೆ ಕೇರ್ ಟೇಕರ್ ಆಗಿಯೇ ತುಂಬ ಅನುಬಂಧ ಬೆಳೆಸಿಕೊಂಡಿದ್ದಾಳೆ. ಈಗ ಆ ಅನುಬಂಧ ತಾಯಿತನವಾಗಿ ಬದಲಾಗುತ್ತಿದ್ದರೆ ಬೇಡ ಅಂದುಕೊಳ್ಳಲಾಗದೆ ಮೋಹನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಟ್ಟಳು. ಹಾಗೆ ಒಂದು ಜೋಡಿ ದೂರ ಆಗಿ 2 ಜೋಡಿಗಳು ಮನಸ್ಫೂರ್ತಿಯಾಗಿ ಒಂದಾದರು. ಚಂದ್ರಗೆ ಈಗ ತುಂಬ ಹ್ಯಾಪಿಯಾಗಿ ಇದೆ. ಹೆಂಡತಿಯಾಗಿ ತಾಳಿ ಕಟ್ಟಿದ ಆಕೆಯ ಜೀವನ ಹೇಗೆ ಸರಿ ಮಾಡಬೇಕು ಎಂದು ಅಂದುಕೊಂಡನು. ಮೋಹನ್ನಂತಹ ಒಳ್ಳೆಯ ಮನಸ್ಸೇ ಜೊತೆಯಾಗಿ ಆಕೆಗೆ ಇರುವುದಕ್ಕೆ ಸಂತೋಷಪಟ್ಟನು.
ಆತ ಮದುವೆ ವ್ಯವಸ್ಥೆಯನ್ನೇನು ತಪ್ಪು ಹಿಡಿಯಬೇಕೆಂದು ಅಂದುಕೊಳ್ಳಲಿಲ್ಲ. ಆದರೆ ಮದುವೆಗಿಂತ ಮೊದಲೇ ಏನಾದರೂ ಆಗಲಿ ನಿಜ ನಿರ್ಭಯವಾಗಿ ಹೇಳಬೇಕು. ಮದುವೆ ಮಾಡಿದರೆ ಅವರೇ ಇರುತ್ತಾರೆ ಬಿಡು ಅಂದರೆ ಎಲ್ಲರೂ ಹೊಂದಿಕೊಂಡು ಹೋಗುವುದಿಲ್ಲ. ಚಂದ್ರ ಅಂಥವರು ಆದರೆ ಮೊದಲೇ ಹೊಂದಿಕೊಂಡು ಹೋಗುವುದಿಲ್ಲ. ಎಲ್ಲ ಬೆಲೆಗಳು ತಿಳಿದಿರುವ ಆತನೇ ಹೊಂದಿಕೊಂಡು ಹೋಗದೇ ಇರುವುದಕ್ಕೆ ಕಾರಣ ಆತನಾದರೂ ಆತನ ಮನಸ್ಸಾದರೂ ಒಬ್ಬರಿಗೆ ಅನ್ನುವ ಅಭಿಪ್ರಾಯ. ಅದು ತಪ್ಪೇನೂ ಇಲ್ಲ. ಮನಸ್ಸನ್ನು ಸಾಯಿಸಿಕೊಂಡು ಇನ್ನೊಂದು ಕಡೆ ನರಕವಾಗಿ ಇರುವುದಕ್ಕಿಂತ ಇರುವ ಸ್ವಲ್ಪ ಜೀವನ ಹ್ಯಾಪಿಯಾಗಿ ಇಟ್ಟುಕೊಳ್ಳಬೇಕು ಅನ್ನುವುದೇ ಚಂದ್ರ ಆಲೋಚನೆ. ಹಾಗೆ ಅಕ್ಕನ ಜೊತೆ ಮದುವೆ ನಡೆದು ತಂಗಿಯ ಜೊತೆ ಸಂಸಾರ ಮಾಡುತ್ತಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.